ಹಲೋ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಯೂಸ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇನ್ ಜೆ ನೀಟ್ ಆ್ಯಂಡ್ ಕೆ ಸಿ ಇ ಟಿ. ಆಕ್ಸಿಡೇಷನ್ ಸ್ಟೇಟನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ. ಓಕೆ, ನೆಕ್ಸ್ಟ್ ಫಸ್ಟ್ ಒನ್. ಸೊ if variable oxidation state are there, then higher oxidation state compound is covalent and lower oxidation state compound is ionic. ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ ನಾನು. ಏನೋ ಎಕ್ಸಾಂಪಲ್ ಅಂತ ಕೇಳಿದರೆ, ಈಗ PbCl2 ಇದೆ, PbCl4 ಇದೆ. ಓಕೆ, ಒಂದರಲ್ಲಿ ಲೆಡ್ +2 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ, ಇನ್ನೊಂದರಲ್ಲಿ ಲೆಡ್ +4 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ಸೊ ಯಾವ ಆಕ್ಸಿಡೇಷನ್ ಸ್ಟೇಟ್ ಹೈಯೆಸ್ಟ್ ಇದೆಯೋ ಅದು ಕೋವಲೆಂಟ್ ಇರಬೇಕು, ಯಾವುದು ಲೋವೆಸ್ಟ್ ಇದೆಯೋ ಅದು ಅಯೋನಿಕ್ ಇರಬೇಕು. ಓಕೆ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇದ್ದಾಗ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಕೋವಲೆಂಟ್, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಅಯೋನಿಕ್ ಇರುತ್ತೆ. ಇಂಪಾರ್ಟೆಂಟ್. Next, from top to bottom ionic character increases because metallic character increases. Okay, so periodic table ನಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ನೀವು ಹೇಳಾದರೆ ಆವಾಗ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ, ಅಯೋನಿಕ್ ಕ್ಯಾರೆಕ್ಟರ್ ಕೂಡ ಜಾಸ್ತಿ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಸ್ಟೆಬಿಲಿಟಿ, ಓಕೆ, ನೀವು ಸ್ಟೆಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದರೆ ನೋಡಿರಿ, ಇಲ್ಲಿ ಜರ್ಮೇನಿಯಂ, ಟಿನ್ ಮತ್ತು ಲೆಡ್ ಇದೆ. ಓಕೆ, ಆ್ಯಕ್ಚುಲಿ ದೇ ಬಿಲಾಂಗ್ ಟು ವಾಟ್? ದೇ ಬಿಲಾಂಗ್ ಟು ಕಾರ್ಬನ್ ಫ್ಯಾಮಿಲಿ. ಸೊ ಕಾರ್ಬನ್ ಫ್ಯಾಮಿಲಿನಲ್ಲಿ ನೀವು ನೋಡಿದ್ರೆ ಕಾರ್ಬನ್ ಬರುತ್ತೆ, ಸಿಲಿಕಾನ್ ಬರುತ್ತೆ, ಜರ್ಮೇನಿಯಂ ಬರುತ್ತೆ, ಟಿನ್ ಬರುತ್ತೆ ಮತ್ತು ಲೆಡ್ ಬರುತ್ತೆ. ಓಕೆ, ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ಸೊ ಈ ಲೋವರ್ ಮೆಂಬರ್ಸ್ ಜರ್ಮೇನಿಯಂ, ಟಿನ್, ಲೆಡ್. ಸೊ ಜರ್ಮೇನಿಯಂ ಕೆಳಗಡೆ ಟಿನ್, ಟಿನ್ ಕೆಳಗಡೆ ಲೆಡ್. ಸೊ ಲೋವರ್ ಮೆಂಬರ್ಸ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್, ಹೈಯರ್ ಮೆಂಬರ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಈಗ ನೋಡಿರಿ, ಜರ್ಮೇನಿಯಂ 4+, ಟಿನ್ 4+, ಮತ್ತು ಲೆಡ್ 4+ನಲ್ಲಿ ಯಾರು ಮೋರ್ ಸ್ಟೇಬಲ್ ಅಂತ ಕೇಳಿದರೆ ಆವಾಗ ನೀವು ಹೇಳ್ಬೋದು ಜರ್ಮೇನಿಯಂ 4+ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಟಿನ್ 4+ ದ್ಯಾನ್ ಲೆಡ್ 4+. ಅದೇ ಲೋವರ್ ಆಕ್ಸಿಡೇಷನ್ ಬಗ್ಗೆ ಕೇಳಿಬಿಟ್ಟು ಇವರಲ್ಲಿ ಮೋರ್ ಸ್ಟೇಬಲ್ ಯಾರು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ರಿ, ಲೆಡ್ +2 ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಟಿನ್ +2 ದ್ಯಾನ್ ಜರ್ಮೇನಿಯಂ 2+. ಸೊ ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಲೋವರ್ ಮೆಂಬರ್, ಸೊ ಲೋವರ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಸ್ಟೇಬಲ್, ಹೈಯರ್ ಮೆಂಬರ್ಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಸ್ಟೇಬಲ್. ಓಕೆ, ನೆಕ್ಸ್ಟ್. ಫಾರ್ ಎಕ್ಸಾಂಪಲ್, ವಿಚ್ ಒನ್ ಈಸ್ ಮೋರ್ ಸ್ಟೇಬಲ್ ಅಂತ ಕ್ವಶನ್ ಕೇಳಿದ್ದಾರೆ. ವಿಚ್ ಒನ್ ಈಸ್ ಮೋರ್ ಸ್ಟೇಬಲ್ ಅಂತ ಹೇಳಿದರೆ ನೋಡ್ರಿ, ಅಗೇನ್ ಲೆಡ್ ಇಲ್ಲಿ +4 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ, ಸಿಮಿಲರ್ಲಿ ಲೆಡ್ ಇಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ಸೊ ಲೆಡ್ +2ದಲ್ಲಿ ಮೋರ್ ಸ್ಟೇಬಲ್ ಇರುತ್ತೆ. PbCl2 ಈಸ್ ಮೋರ್ ಸ್ಟೇಬಲ್. ವಿಚ್ ಒನ್ ಈಸ್ ಬೆಸ್ಟ್ ಆಕ್ಸಿಡೈಸರ್? ವಿಚ್ ಒನ್ ಈಸ್ ಬೆಸ್ಟ್ ಆಕ್ಸಿಡೈಸರ್ ಅಂತ ಇದೆ. ಅಗೇನ್ ಲೆಡ್ ಇಲ್ಲಿ +4 ಸ್ಟೇಟ್ನಲ್ಲಿದೆ, ಲೆಡ್ ಇಲ್ಲಿ +2 ಸ್ಟೇಟ್ನಲ್ಲಿದೆ. ಯಾವ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಲೆಡ್ ಮೋರ್ ಸ್ಟೇಬಲ್ ಅಂತ ಕೇಳಿದರೆ ನೀವೇನು ಹೇಳಬೇಕು? ಲೆಡ್ +2ದಲ್ಲಿ ಇರಲಿಕ್ಕೆ ಇಷ್ಟಪಡುತ್ತೆ, ಹಾಗಾಗಿ +4ಗಿಂತ +2 ಮೋರ್ ಸ್ಟೇಬಲ್ ಇರೋದಕ್ಕೆ +4ಇಂದ ಅದು +2 ಆಗಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ +4ಇಂದ +2 ಮೀನ್ಸ್ ರಿಡಕ್ಷನ್. ಸೊ ಲೆಡ್ ಅಂಡರ್ಗೋ ರಿಡಕ್ಷನ್, ಸೊ ಸೈಡ್ನಲ್ಲಿರೋದನ್ನು ಆಕ್ಸಿಡೈಸ್ ಮಾಡುತ್ತೆ. ಹಾಗಾಗಿ ವಿಚ್ ಒನ್ ಈಸ್ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕೇಳಿದ್ರೆ ಯು ಶುಡ್ ಸೇ PbCl4 is a very good oxidizing agent. It's an oxidizer. Next, ಈಗ Fe3+ ಅಂತ ಕೊಟ್ಟಿದ್ದಾರೆ. ಸೊ ಏನು ಇದರ ನೇಚರ್ ಅಂತ ಕೇಳಿದರೆ, Fe ನೋಡಿರಿ, ಐರನ್ Fe+2 ಮತ್ತು Fe2+ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. Fe3+ ಬಗ್ಗೆ ಕೇಳಿದರೆ Fe3+ಇಂದ ಅದು Fe2+ ಆಗಲಿಕ್ಕೆ ಚಾನ್ಸ್ ಉಂಟೇ ಹೊರತು Fe+3ದಿಂದ ಅದು Fe+4 ಆಗಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಚಾನ್ಸ್ ಇಲ್ಲ. ಹಾಗಾಗಿ Fe+3 ಬಗ್ಗೆ ಯಾರಾದರೂ ಕೇಳಿದರೆ Fe+3 ಏನು ಹೇಳಬೇಕು ನೀವು? ಇಟ್ ಈಸ್ ಎನ್ ಆಕ್ಸಿಡೈಸರ್ ಅಂತ ಹೇಳಬೇಕು. ಇಟ್ಸ್ ಎನ್ ಆಕ್ಸಿಡೈಸರ್ ಆರ್ ಇಟ್ಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ನೆಕ್ಸ್ಟ್. ವೆನ್ ಇಟ್ ಕಮ್ಸ್ ಟು H2SO4, H2SO4ನಲ್ಲಿ ಸಲ್ಫರ್ +6 ಆಕ್ಸಿಡೇಷನ್ ಸ್ಟೇಟ್ನಲ್ಲಿರುತ್ತೆ. ಸೊ ಅದು ಸಲ್ಫರ್ನ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಸಲ್ಫರ್ +7 ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ದ್ಯಾರ್ಫೋರ್ ಸೊ H2SO4 ನೇಚರ್ ಕೂಡ ಏನಿರುತ್ತೆ, ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ an oxidizing nature. ಹಾಗಾಗಿ H2SO4 is also an oxidizer.
ಓಕೆ, ವೆನ್ ಇಟ್ ಕಮ್ಸ್ ಟು ನೈಟ್ರಿಕ್ ಆ್ಯಸಿಡ್, ಸೊ ನೈಟ್ರೋಜನ್ +5 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ಅಗೇನ್ +5 ಹೇಳುವಂಥದ್ದು ನೈಟ್ರೋಜನ್ನ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಸೊ ಅದು +6 ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಅದೇನಿದ್ರು ಕಡಿಮೆ ಆಗಬೇಕು. ಸೊ ನೈಟ್ರೋಜನ್ ಕಡಿಮೆ ಆಗಿರುತ್ತೆ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ, ಅಂದರೆ ರಿಡಕ್ಷನ್ ಆಗಿರುತ್ತೆ. ಸೈಡ್ನಲ್ಲಿರೋರನ್ನ ಅದು ಆಕ್ಸಿಡೈಸ್ ಮಾಡಬೇಕು. therefore HNO3 ಈಸ್ ಆಲ್ಸೋ ಆ್ಯಕ್ಟಿಂಗ್ ಆ್ಯಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಅದನ್ನೇ ನಾವೇನಂತ ಕರಿತೇವೆ, ಆಕ್ಸಿಡೈಸರ್ ಅಂತ ಕರಿತೇವೆ. ಓಕೆ, ವೆನ್ ಇಟ್ ಕಮ್ಸ್ ಟು SO3ದಲ್ಲಿ ಕೂಡ ಸಲ್ಫರ್ +6 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಸಲ್ಫರ್ನ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ +6 ಅಂತ ಹೇಳಿದರೆ ಅದು +7 ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಇದೇನಿದ್ರು ಕಡಿಮೆ ಆಗಬೇಕು. ಸೊ ಸಲ್ಫರ್ ಆಕ್ಸಿಡೇಷನ್ ಸ್ಟೇಟನ್ನು ಕಡಿಮೆ ಮಾಡ್ಕೊಳ್ಳುತ್ತೆ, ಅಂದರೆ ಸೈಡ್ನಲ್ಲಿ ಅದನ್ನು ಆಕ್ಸಿಡೈಸ್ ಮಾಡಬೇಕು ಅದು. ಸೊ SO3 ಈಸ್ ಆಲ್ಸೋ ಆ್ಯಕ್ಟಿಂಗ್ ಆ್ಯಸ್ ಆ್ಯನ್ ಆಕ್ಸಿಡೈಸಿಂಗ್ ಏಜೆಂಟ್. ಅದನ್ನೇ ಏನಂತ ಕರಿಬೋದು ನಾವು, ಆಕ್ಸಿಡೈಸರ್ ಅಂತ ಕರಿಬೋದು. ನೆಕ್ಸ್ಟ್, ಸೊ KMnO4 in acid medium, K2Cr2SN in acid medium, they both act as very strong oxidizing agent. Both are very good oxidizers. ಸೊ ಆಕ್ಸಿಡೈಸಿಂಗ್ ಏಜೆಂಟು. ಸೊ ಅಲ್ಲೇನಾಗುತ್ತೆ ಅಂತ ಐ ಹೋಪ್ ನಿಮಗೆ ನೆನಪಿರುತ್ತೆ, ಭಾಳ ಫೇಮಸ್ ಅದು. KMnO4 ಏನು +7 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ಸೊ ಆ್ಯಸಿಡಿಕ್ ಮೀಡಿಯಮ್ನಲ್ಲಿ ಅದು Mn+2 ಆಗಿ ಕನ್ವರ್ಟ್ ಆಗುತ್ತೆ. ಸೊ +7 ಇದ್ದು +2 ರಿಡಕ್ಷನ್. ಸೊ ಸೈಡ್ನಲ್ಲಿ ಇರೋದನ್ನು ಅದು ಆಕ್ಸಿಡೈಸ್ ಮಾಡುತ್ತೆ. ಸಿಮಿಲರ್ಲಿ K2Cr2SN ಆ್ಯಸಿಡಿಕ್ ಮೀಡಿಯಮ್ನಲ್ಲಿ ತೊಗೊಂಡಾಗ +6ನಲ್ಲಿರುವಂಥ ಕ್ರೋಮಿಯಂ ಏನಾಗುತ್ತೆ, +3 ಸ್ಟೇಟಿಗೆ ಬರುತ್ತೆ. ಸೊ ಕ್ರೋಮಿಯಂ ಅಂಡರ್ಗೋ ರಿಡಕ್ಷನ್, ಸೈಡ್ನಲ್ಲಿರೋದನ್ನು ಅದು ಆಕ್ಸಿಡೈಸ್ ಮಾಡುತ್ತೆ. ವೆನ್ ಇಟ್ ಕಮ್ಸ್ ಟು H2S, ಓಕೆ, H2Sನಲ್ಲಿ ಸಲ್ಫರ್ ಮೇಲೆ ಕಾನ್ಸಂಟ್ರೇಷನ್ ಹೋಗಬೇಕು. ಸಲ್ಫರ್ -2 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ಸೊ -2 ಇರುವಂಥ ಸಲ್ಫರ್ ಏನಾಗುತ್ತೆ, ಸೊ ಅದು +6 ಆಗಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, +4 ಆಗಲಿಕ್ಕೆ ಟ್ರೈ ಮಾಡ್ಬೋದು. ಹಾಗಾಗಿ ಸಲ್ಫರ್ ವಾಂಟ್ಸ್ ಟು ಅಂಡರ್ಗೋ ಆಕ್ಸಿಡೇಷನ್. therefore H2S ನೇಚರ್ ಏನು ಕೇಳಿದ್ರೆ ಸಲ್ಫರ್ ಆಕ್ಸಿಡೈಸ್ ಆಗ್ತಾ ಇರುತ್ತೆ, ಬಟ್ ಪಕ್ಕದಲ್ಲಿರೋದನ್ನು ರೆಡ್ಯೂಸ್ ಮಾಡುತ್ತೆ. therefore H2S is actually a reducer. It acts as a reducing agent. ನೆಕ್ಸ್ಟ್, Mn+4 ಅಂತ ಕೊಟ್ಟಿದ್ರೆ ಅದರ ನೇಚರ್ ಬಗ್ಗೆ ಗೊತ್ತಿರಲಿ ನಿಮಗೆ. Mn+4 ಇಂದ Mn+7 ಕೂಡ ಆಗ್ಬೋದು, ಇಲ್ಲ Mn+2 ಕೂಡ ಆಗ್ಬೋದು. ಹಾಗಾಗಿ ಇದರ ನೇಚರ್ ಬಗ್ಗೆ ಹೇಳಿದರೆ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಆಕ್ಸಿಡೈಸಿಂಗ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಸಿಮಿಲರ್ಲಿ ವೆನ್ ಇಟ್ ಕಮ್ಸ್ ಟು H2O2, ಆಕ್ಸಿಜನ್ -1 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. -1ನಲ್ಲಿರುವಂಥ ಆಕ್ಸಿಜನ್ 0 ಆಗ್ಬೋದು, O2 ಆಗ್ಬೋದು ಅದು, ಇಲ್ಲ ಅದು H2O ಆಗಿ -2 ಆಕ್ಸಿಡೇಷನ್ ಕೂಡ ಆಗ್ಬೋದು. -2 ಆಗ್ಬೋದು, 0 ಆಗ್ಬೋದು. ಅಗೇನ್ H2O2 ನೇಚರ್ ಕೇಳಿದ್ರೆ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಆಕ್ಸಿಡೈಸಿಂಗ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು HNO2, ಓಕೆ, ವೆನ್ ಇಟ್ ಕಮ್ಸ್ ಟು HNO2ನಲ್ಲಿ ನೈಟ್ರೋಜನ್ ಏನುಂಟು +3 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. +3ದಲ್ಲಿರುವಂಥ ನೈಟ್ರೋಜನ್ +5 ಆಗ್ಬೋದು, ಇಲ್ಲ ಮತ್ತು ಕಡಿಮೆ ಕೂಡ ಆಗ್ಬೋದು. ಓಕೆ, -ಗೆ ಕೂಡ ಬರ್ಬೋದು, 0ಗೆ ಬರ್ಬೋದು. ಸೊ +2 ಆಗ್ಬೋದು. therefore ಸೊ HNO2 ನೇಚರ್ ಬಗ್ಗೆ ಕೇಳಿದ್ರೆ ಅಗೇನ್ ಇಟ್ ಆ್ಯಕ್ಟ್ ಆಸ್ ಬೋತ್ ಆಕ್ಸಿಡೈಸಿಂಗ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್. ಸೊ SO2ದಲ್ಲಿ ಸಲ್ಫರ್ ಏನಿದೆ, ಸಲ್ಫರ್ ಅದು +4 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. +4ನಲ್ಲಿರುವಂಥ ಸಲ್ಫರ್ +6 ಆಗ್ಬೋದು, ಇಲ್ಲ -2 ಆಗಲಿಕ್ಕೂ ಪಾಸಿಬಿಲಿಟಿ ಇದೆ. ಅಗೇನ್ SO2 ಆ್ಯಕ್ಟ್ ಆಸ್ ಬೋತ್ ಆಕ್ಸಿಡೈಸಿಂಗ್ ಆಸ್ ವೆಲ್ ಆಸ್ ರೆಡ್ಯೂಸಿಂಗ್. ನೆಕ್ಸ್ಟ್, if higher oxidation state is there, okay, if higher oxidation state is there, then the compound has a word ic. If lower oxidation state is there, then the compound has the word us ಅಂತ ಕರಿತೇವೆ. ಸೊ ಏನದರ ಮೀನಿಂಗ್, ಸಲ್ಫರ್ ಈಸ್ ಹ್ಯಾವಿಂಗ್ +6 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ಸಲ್ಫರಿಗೆ +4 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಫಸ್ಟ್ ಒನ್ನನ್ನು ನೀವು ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕರಿತೀರಿ. ಇನ್ನೊಂದನ್ನು ನೀವು ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಇರೋದನ್ನು ನೀವು ಸಲ್ಫ್ಯೂರಸ್ ಆ್ಯಸಿಡ್ ಅಂತ ಕರಿತೀರಿ. ಒಂದು ಸಲ್ಫ್ಯೂರಿಕ್ ಆ್ಯಸಿಡ್, ಇನ್ನೊಂದು ಸಲ್ಫ್ಯೂರಸ್ ಆ್ಯಸಿಡ್. ಓಕೆ, ಸೊ ಈಗ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಇಕ್ ಇಂದ ಎಂಡ್ ಆಗಬೇಕು ಹೆಸರು, ಲೋವರ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಅಸ್ ಇಂದ ಎಂಡ್ ಆಗಬೇಕು.
ಸೊ ಭಾಳಷ್ಟು ಎಕ್ಸಾಂಪಲ್ ಕೊಡ್ಬೋದು ಅದಕ್ಕೆ. ಸೊ ಭಾಳಷ್ಟು ಎಕ್ಸಾಂಪಲ್ನಲ್ಲಿ ನೋಡೋದಿದ್ರೆ ಈಗ HNO3, ಸೊ ನೈಟ್ರೋಜನ್ +5 ಆಕ್ಸಿಡೇಷನ್ ಸ್ಟೇಟ್ನ ನೈಟ್ರಿಕ್ ಆ್ಯಸಿಡ್ ಅಂತ ಕರಿತೀರಿ. HNO2 ನೈಟ್ರೋಜನ್ +3 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ, ಇದು ನೈಟ್ರಸ್ ಆ್ಯಸಿಡ್ ಆಗುತ್ತೆ. ಸೊ ನೈಟ್ರಿಕ್, ನೈಟ್ರಸ್. ಕ್ಯೂಪ್ರಿಕ್, ಕ್ಯೂಪ್ರಸ್. ಓಕೆ, ಫೆರಿಕ್, ಫೆರಸ್. Fe+3 ಇದ್ದರೆ ಫೆರಿಕ್, Fe+2 ಇದ್ದರೆ ಫೆರಸ್. ಓಕೆ, ಸಿಮಿಲರ್ಲಿ ಕಾಪರ್ +2 ಇದ್ದರೆ ಕ್ಯೂಪ್ರಸ್, ಕಾಪರ್ ಪ್ಲಸ್ ಇದ್ದರೆ ಕ್ಯೂಪ್ರಿಕ್. ಓಕೆ, ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಏನಿದೆ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಇಕ್, ಲೋವರ್ ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಅಸ್. ಓಕೆ, ಸೊ ಇದು ಕ್ಯೂಪ್ರಿಕ್ ಆಗಬೇಕು. ಸೊ ಇದು ಕ್ಯೂಪ್ರಿಕ್, ಇದು ಕ್ಯೂಪ್ರಸ್. ಫೆರಿಕ್, ಫೆರಸ್. ಸೊ ನೈಟ್ರಿಕ್, ನೈಟ್ರಸ್. ಸಲ್ಫ್ಯೂರಿಕ್, ಸಲ್ಫ್ಯೂರಸ್. ನೆಕ್ಸ್ಟ್, in case of non-metallic oxide, some atom, if oxidation number increases, then acidic strength also increases. Okay, very important point. So nodri, out of CO2 and CO2 dalli carbon +4 oxidation state nallirutte, CO dalli carbon +2 oxidation state nallirutte. Yaudu more acidic anta kelidre CO2 is more acidic. Similarly, N2O5 more acidic irutte than NO2, than NO, than N2O. The main reason oxidation number, oxidation state ಏನಿದೆ. ಸೊ ಇಲ್ಲಿ ನೈಟ್ರೋಜನ್ +5 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ, ಇಲ್ಲಿ +4 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ, ಇಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ, ಇಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ಆಸ್ ಆಕ್ಸಿಡೇಷನ್ ಸ್ಟೇಟ್ increases, acidic character of that oxide also increases. Next, so in a group from top to bottom with the same oxidation state, acidic strength decreases. Okay, ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ಪೀರಿಯಾಡಿಕ್ ಟೇಬಲ್ನಲ್ಲಿ acidic strength ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಈಗ ಇದರಲ್ಲಿ Cl2O7, ಆಮೇಲೆ Br2O3 ಮತ್ತು I2O3 ಅಂತ ಕೊಟ್ಟಿದ್ದಾರೆ. ಈಗ ನಾವು ಇವರಲ್ಲಿ ನೋಡಿದರೆ A ಏನುಂಟು, ಇಟ್ಸ್ ಮೋರ್ ಅಸಿಡಿಕ್ than B than C. ಓಕೆ, ಯಾಕೆ? ಸೊ Cl ಏನಿದೆ, Cl ಕೆಳಗಡೆ, Br ಬಂದಿರುತ್ತೆ, Br ಕೆಳಗಡೆ ಅಯೋಡಿನ್ ಬಂದಿರುತ್ತೆ. ಸೊ ಡೌನ್ ದ ಗ್ರೂಪ್ ಅಸಿಡಿಕ್ ನೇಚರ್ ಡಿಕ್ರೀಸಸ್. ಹಾಗಾಗಿ ಕರೆಸ್ಪಾಂಡಿಂಗ್ ಆಕ್ಸೈಡ್ಸ್ ಏನುಂಟು ಅದು ಅಸಿಡಿಕ್ ಟೆಂಡೆನ್ಸಿ ಕಡಿಮೆ ಆಗೋದನ್ನು ತೋರಿಸುತ್ತೆ. ನೆಕ್ಸ್ಟ್, ಸೊ ಔಟ್ ಆಫ್ HNO3 and HNO2 which one is more acidic ಅಂತ ಕೇಳಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ವಿತ್ HNO3. HNO3ದಲ್ಲಿ ನೈಟ್ರೋಜನ್ +5 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ಇಟ್ಸ್ ಮೋರ್ ಅಸಿಡಿಕ್ ಕಂಪೇರ್ಡ್ ಟು HNO2 ವಿಚ್ ಈಸ್ ಹ್ಯಾವಿಂಗ್ +3 ಆಕ್ಸಿಡೇಷನ್ ಸ್ಟೇಟ್. ಸೊ ಔಟ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಯಾರು ಮೋರ್ ಅಸಿಡಿಕ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಸಲ್ಫರ್ +6 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ, ಇಲ್ಲಿ ನೋಡಿದರೆ ಸಲ್ಫರ್ +4 ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ಇದೆ. ನೆಕ್ಸ್ಟ್, ಸೊ ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್, ವೆರಿ ಇಂಪಾರ್ಟೆಂಟ್ ನೋಟ್ ನೋಡಿರಿ. ಇನ್ ಕೇಸ್ ಆಫ್ H3PO4, H3PO3, H3PO2, ಸೊ ಫಸ್ಟ್ ಆಫ್ ಆಲ್ ಅವರ ಆಕ್ಸಿಡೇಷನ್ ಸ್ಟೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬಿಡುವ. ಸೊ H3PO4ದಲ್ಲಿ ಫಾಸ್ಫರಸ್ +5 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ಸೊ H3PO3ದಲ್ಲಿ ಇದು +3 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. H3PO2ದಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ನಲ್ಲಿದೆ. ನಮ್ಮ ಪ್ರೀವಿಯಸ್ ಡಿಸ್ಕಷನ್ ಪ್ರಕಾರ ಹೋದರೆ H3PO4 ಮೋರ್ ಅಸಿಡಿಕ್ ಇರಬೇಕು ದ್ಯಾನ್ H3PO3 ದ್ಯಾನ್ H3PO2. ಬಟ್ ಇಲ್ಲಿ ಒರಿಜಿನಲ್ ಏನಾಗುತ್ತೆ ಅಂತ ಕೇಳಿದ್ರೆ H3PO2 ಮೋರ್ ಅಸಿಡಿಕ್ ದ್ಯಾನ್ H3PO3 ದ್ಯಾನ್ H3PO4. ಓಕೆ, ಪ್ಲೀಸ್ ರಿಮೆಂಬರ್, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಆಕ್ಸಿಡೇಷನ್ ನಂಬರ್, ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ. KA ವ್ಯಾಲ್ಯೂದ್ರ ಬೇಸಿಸ್ ಮೇಲೆ ಇಲ್ಲಿ ನಾವು ಎಸಿಡಿಕ್ ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡ್ತೇವೆ ಹೊರತು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ನೀವು ಆಕ್ಸಿಡೇಷನ್ ಸ್ಟೇಟನ್ನು ಕನ್ಸಿಡರ್ ಮಾಡಬಾರ್ದು. ಓಕೆ, ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ ಒಂದು ನಿಮಗೆ ಗೊತ್ತಿದ್ದರೆ ಸೊ ನೀವು ಭಾಳಷ್ಟು ಪ್ರಾಬ್ಲಮ್ಸನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ದಿಸ್ ಮಚ್ ಈಸ್ ಸಫಿಷಿಯಂಟ್ ಫಾರ್ ಯೂಸ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಓಕೆ, ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕೆಮಿಸ್ಟ್ರಿ ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಭೇಟಿ ಆಗ್ತದೆ. ಓಕೆ, ಬಾಯ್.